ಈ ದೇಶ ಮತ್ತು ಈ ರಾಜ್ಯ ಕಂಡಂತಹ ಸನ್ಮಾನ್ಯ ಶ್ರೀ ಎಸ್.ಎಂ. ಕೃಷ್ಣಾಜಿಯವರು ಅವ್ರ ದುಃಖನ ನಿಭಾಯಿಸುವಂಥ ಒಂದು ಶಕ್ತಿಯನ್ನು ಕೊಡಲಿ ಅಂತ ನಾನು ಉದಾಹರಣೆಗೆ ಇವತ್ತು ಚಾಮರಾಜನಗರದಲ್ಲಿ ಮಲೆ ಮಾದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಅಂತ ಏನಾರು ಆಗದಿದ್ರೆ ಎಸ್.ಎಂ. ಕೃಷ್ಣಾಜಿಯವರು ಮಾತು ಕಡಿಮೆ ಆಗ್ತಾ ಇದ್ರು, ಕೆಲಸ ಜಾಸ್ತಿ ಮಾಡ್ತಾ ಇದ್ರು. ಈ ದೇಶ ಮತ್ತು ಈ ರಾಜ್ಯ ಕಂಡಂತಹ ಹಿರಿಯ ಮುತ್ಸದಿ ಧೀಮಂತ ರಾಜಕಾರಣಿ ಸನ್ಮಾನ್ಯ ಶ್ರೀ ಎಸ್.ಎಂ. ಕೃಷ್ಣಾಜಿಯವರು ಇಂದು ನಮಗೆ ಆಗಲಿಕ್ಕೆ ಆಗಿದ್ದಾರೆ. ಅವರ ಕುಟುಂಬಕ್ಕೆ, ಅವರ ಅಭಿಮಾನಿಗಳಿಗೆ ದೇವರು ಒಂದು ಶಕ್ತಿಯನ್ನು, ಅವ್ರ ದುಃಖನ ನಿಭಾಯಿಸುವಂಥ ಒಂದು ಶಕ್ತಿಯನ್ನು ಕೊಡಲಿ ಅಂತ ನಾನು ಈ ಮೂಲಕ ಅವರ ಅಭಿಮಾನಿಗಳಿಗೆ, ಅವ್ರ ಕುಟುಂಬಸ್ಥರಿಗೆ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತಿದ್ದೀನಿ. ಯಾಕಂದರೆ ಎಸ್.ಎಂ. ಕೃಷ್ಣಾಜಿಯವರು ಮೈಸೂರು ನಗರ ಮತ್ತು ಚಾಮರಾಜನಗರಕ್ಕೆ ಅವರ ಮುಖ್ಯಮಂತ್ರಿ ಆಗದ ಅವಧಿಯಲ್ಲಿ ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಉದಾಹರಣೆಗೆ ಇವತ್ತು ಚಾಮರಾಜನಗರದಲ್ಲಿ ಮಲೆ ಮಾದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಅಂತ ಏನಾರು ಆಗದಿದ್ದರೆ ಅದು ಅವ್ರ ಬಿಡಲಾದಂಥ ಪ್ರಾಧಿಕಾರ ರಚನೆ ಆಗಿತ್ತು. ತದನಂತರ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ರೋಡನ್ನು ಅವ್ರ ಬಿಡಲ್ ಮಾಡಿದ್ರು. ಇವತ್ತು ಮೈಸೂರು ಮತ್ತು ಬೆಂಗಳೂರು ಸಂಪರ್ಕಕ್ಕೆ ಯಾರು ಕಾರಣಕರ್ತರಾದ ಸನ್ಮಾನಜಿ ಎಸ್.ಎಂ. ಕೃಷ್ಣಾಜಿ ಅಂತ ಇಡೀ ಕರ್ನಾಟಕ ರಾಜ್ಯನೇ ಕೊಂಡಾಡ್ತದೆ. ಹಾಗೆ ಬೆಂಗಳೂರಿನ ಸಿಂಗಾಪುರ್ ಅಂತೇಳಿ ಸುಮಾರು ITBT ಕಂಪ್ನಿಗಳನ್ನೆಲ್ಲ ತಂದರು, ಮೂಲಭೂತ ಸೌಕರ್ಯಗಳನ್ನು ಕೊಟ್ಟರು, ವಿದೇಶಗಳೆಲ್ಲ ಬಂದು ಆಕರ್ಷಣೆ ಮಾಡೋಂಥ ಒಂದು ನಗರವಾಗಿ ಬೆಳೆಸಿದ್ರು. ಅದರ ನಂತರ RTC ಏನು ನಾವು ಕೈ ಬರವಣಿಗೆಯಲ್ಲಿ ತೊಗೋಬೇಕಿತ್ತು 15 ದಿನ ಒಂದೊಂದು ವಾರ ತನಕ, ಅದನ್ನು ಇವರು ಆನ್ಲೈನಲ್ಲಿ RTC ಸಿಗೋಂಥ ಸೌಲಭ್ಯ ತಂದರು, ಕಂಪ್ಯೂಟರೈಸ್ ಮಾಡಿದ್ರು ಅದನ್ನು. ಸೊ UPಡಲ್ಲಿ ಹಲವಾರು ಯೋಜನೆಗಳು, ವಿಕಾಸೋಧ ಕಟ್ಟಿದಿರ್ಬೋದು, ಹೀಗೆ ITBT ಕಂಪ್ನಿ ಡೆವಲಪ್ಮೆಂಟ್ ಆಗಿರೋದಿರ್ಬೋದು. ಒಂಥರ ಅವ್ರ ದೂರದೃಷ್ಟಿ ಎಸ್.ಎಂ. ಕೃಷ್ಣಾಜಿಯವರು ಮಾತು ಕಡಿಮೆ ಆಗ್ತಾಯಿದ್ರು, ಕೆಲಸ ಜಾಸ್ತಿ ಮಾಡ್ತಾಯಿದ್ರು. ಮತ್ತು ಎಂದು ಅವರು ಜಾತಿ ರಾಜಕಾರಣ ಮಾಡಿದವರಲ್ಲ. ಅವ್ರ ಪೀರಿಯಡಲ್ಲಿ ಮೈಸೂರಿಗೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಹಾಗಾಗಿ ಮುಂದಿನ ಪೀಳಿಗೆಗೆ ನಾವು ಅವ್ರನ್ನ ಸ್ಮರಿಸ್ಕೊಂಡು ಅವ್ರು ಕೊಟ್ಟಂಥ ಕೊಡುಗೆಗಳು, ಅವ್ರು ಕೊಟ್ಟಂಥ ಕೆಲಸ ಕಾರ್ಯಗಳು ನಮಗೆ ತುಂಬ ಆಭಾರಿಯಾಗಿದೆ, ಈಗಲೂ ಕಣ್ಮುಂದೆ ಇದ್ದಂಗಿದೆ. ಸೊ ಆ ಥರ ಎಸ್.ಎಂ. ಕೃಷ್ಣ ಅವರು ಮತ್ತು ಮಧ್ಯಾಹ್ನದ ಊಟ, ಬಿಸಿ ಊಟ ಯೋಜನೆಯನ್ನು ಸಹ ಜಾರಿಗೆ ತಂದರು, ಯಶಸ್ವಿನಿ ಸ್ಕೀಮ್ ತಂದರು. ಆರೋಗ್ಯವನ್ನು ಕಾಪಾಡಬೇಕು, ಎಲ್ಲ ಪ್ರಜೆಗಳು ಆರೋಗ್ಯವಾಗಿರಬೇಕಂತೇಳಿ ಯಶಸ್ವಿನಿ ವಿಮಾ ಅಂತ ಒಂದು ಸ್ಕೀಮ್ ತಗೊಂಡು ಕೊಟ್ಟರು. ಹೀಗೆ ಅನೇಕ ಯೋಜನೆಗಳನ್ನು ಎಸ್.ಎಂ. ಕೃಷ್ಣ ಪೀರಿಯಡಲ್ಲಿ ಮಾಡಿಕೊಟ್ರು. ಸೊ ಹಾಗಾಗಿ ದೇವರು ಅವರಿಗೆ, ಕುಟುಂಬಕ್ಕೆ ಆ ಧೈರ್ಯವನ್ನು, ಶಕ್ತಿ ಕೊಡಲಿ ಅಂತೇಳಿ ನಾನು ಈ ಮೂಲಕ ಅಂತ ಆ ಚಾಮುಂಡೇಶ್ವರಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡಿ ನಮ್ಮಂಥ ಯುವ ಪೀಳಿಗೆಗೆ ಅವರು ಮಾರ್ಗದರ್ಶಕ ಆಗಿರೋ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ.